ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಡಬಲ್ ಸ್ಟೆಪ್ಪಲ್ಲಿ ಲೇಟೆಸ್ಟ್ ಆಗಿರುವಂಥ ಒಂದು ಸೂಪರ್ ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಟಸಲ್ಸ್ಗಳು ಬೇಡ ಅನ್ನೋರಿಗೆ, ಬೀಡ್ಸ್ ಬೇಡ ಅನ್ನೋರಿಗೆ ಇದೊಂದು ಸೂಪರ್ ಆಗಿರುವಂಥ ಡಬಲ್ ಸ್ಟೆಪ್ ಡಿಸೈನು, ಸೆಮಿ ಬ್ರೈಡಲ್ ಡಿಸೈನ್ ಅಂತ ಕೂಡ ಹೇಳ್ಬೋದು. ಇದಕ್ಕೆ ನೀವು 500ಇಂದ 550, 600ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬನ್ನಿ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡು, ಜರಿ ದಾರ, ಕತ್ರಿ, ದೊಡ್ಡ ಕಣಿನ ಸೂಜಿ ಮತ್ತು ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ದಾರಾನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಆನಂತರ ಸೀರೆಗೆ ದಾರಾನ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ನೋಡಿ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರಾನ ಕೆಳಗಡೆಯಿಂದ ಮೇಲ್ಗಡೆಗೆ ಪೂರ್ತಿಯಾಗಿ ಈಗ ಎತ್ಕೋಬೇಕು. ಎತ್ಕೊಂಡಿದ್ದಾದ ನಂತರ ನೋಡಿ ಈ ರೀತಿ 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಗ್ಲೂ ಪೇಸ್ಟ್ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ನಾನು ಇದಕ್ಕೆ ಟಸಲ್ಸ್ ಏನು ಮಾಡ್ತಿಲ್ಲ. ಟಸಲ್ಸ್ ಇಲ್ಲ ಅಂದ್ರೂ ಕೂಡ ಈ ರೀತಿ ಗಂಟು ಹಾಕ್ಕೊಂಡು ಗ್ಲೂ ಪೇಸ್ಟ್ ಮಾಡಿಕೊಂಡ್ರೇ ಬೆಟರು. ಸೊ ಇವಾಗ ಗಂಟು ಹಾಕ್ಕೊಂಡು ಅಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಜಾಗಕ್ಕೆ ಒಂದು ಲಾಕ್ ಮಾಡಿಕೊಂಡು ಆನಂತರ 5 ಚೈನ್ಗಳನ್ನ ಹಾಕೋಬೇಕು. 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಸೀರೆಗೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್ಗಳನ್ನ ಹಾಕಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಅಥವಾ ನೀವು ಒಂಚೂರು 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿದ್ರೂ ಪರವಾಗಿಲ್ಲ. ಸೀರೆನ ಕರೆಕ್ಟಾಗಿ ಇಟ್ಕೊಂಡು ನೀಡಲ್ನ ಸ್ಟ್ರೈಟಾಗಿ ಲಾಕ್ ಮಾಡಬೇಕಾಗುತ್ತೆ. ಸೀರೆನಲ್ಲಿ ರಿಂಕಲ್ಸ್ ಬರಬಾರ್ದು ಅಂತ ಅಂದರೆ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಸೀರೆನ ನೀವು ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತ ಹೋಗಬೇಕು. 5 ಚೈನ್ಸ್ ಕಂಟಿನ್ಯೂಸ್ ಆಗಿ 5 ಚೈನ್ ಗ್ಯಾಪ್ ಬರಬೇಕು. 5 ಚೈನು 1 ಲಾಕು, 5 ಚೈನ್ 1 ಲಾಕ್. ಈ ರೀತಿ ಸ್ಯಾರಿ ಪೂರ್ತಿ ಬೇಸ್ ಲೈನ್ ಇದೇ ರೀತಿ ಬರುತ್ತೆ. 5 ಚೈನ್ಸ್ ಹಾಕಬೇಕು, ಲಾಕ್ ಮಾಡಬೇಕು. 5 ಚೈನ್ಸ್, ಇಲ್ಲೇನು ಕನ್ಫ್ಯೂಷನ್ ಇಲ್ಲ. ಅದಕ್ಕೋಸ್ಕರ ಬರೀ 5 ಚೈನ್ಸ್ ಹಾಕಬೇಕು. ಬೇಸ್ ಲೈನ್ ಫುಲ್ಲಾಗಿ 5 ಚೈನ್ಸಲ್ಲೇ ಬರುತ್ತೆ. ನೋಡಿ ಈ ರೀತಿನಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡು ಹೋಗಬೇಕು. ನೋಡಿ ಇವಾಗ ನಾನಿದು ಸೀರೆಗೆ ಜಸ್ಟ್ ಸ್ವಲ್ಪ ಹಾಕಿ ತೋರಿಸ್ತಾ ಇರೋದ್ರಿಂದ ಇಷ್ಟೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಮತ್ತು ನೋಡಿ ಕೊನೆಯಲ್ಲಿ ಕೂಡ 2 ಬಾರಿ ಲಾಕ್ನ ಮಾಡಿ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. 2 ಚೈನ್ ಹಾಕಿ ಸ್ವಲ್ಪ ಮೇಲ್ಗಡೆಗೆ ಥ್ರೆಡ್ ಕಟ್ ಮಾಡಿ ದಾರ ಮೇಲಕ್ಕೆ ಎತ್ಕೊಳ್ಳಿ. ಅದು ಸ್ವಲ್ಪ ಎಳೆದ್ರೆ ನಿಮಗೆ ಲಾಕ್ ಆಗಿಬಿಡುತ್ತೆ. ಈ ರೀತಿ 5 ಚೈನ್ ಗ್ಯಾಪ್ನ ಮಾಡ್ಕೊಂಡು ಬರಬೇಕು ಫಸ್ಟ್ ಸ್ಟೆಪ್ಪು. ಸೊ ಹಾಗೆಯೇ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ದಾರಾನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮತ್ತು ಈಗ ಫಸ್ಟ್ ಸ್ಟೆಪ್ದು ಥ್ರೆಡ್ ಏನು ಲಾಕ್ ಮಾಡಿದ್ರಿ ಅಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು 5 ಚೈನ್ ಗ್ಯಾಪ್ ಒಳಗಡೆಗೆ ಒಮ್ಮೆ ಲಾಕ್ ಮಾಡಬೇಕು. 5 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಸಲ ಲಾಕ್ ಮಾಡಿ, ಲಾಕ್ ಮಾಡಿದ್ಮೇಲೆ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ ಹಾಕಿ ನೆಕ್ಸ್ಟು 5 ಚೈನ್ ಗ್ಯಾಪ್ ಒಳಗಡೆಗೆ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಬೇಕು. ನಾವೀಗೇನು 3 ಚೈನ್ ಹಾಕಿದ್ವಿ ಅಲ್ಲ ಅದು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಆಮೇಲೆ ಟ್ರಿಪಲ್ ಕ್ರೋಶೆಟ್ ಕಂಬನ 3 ಮಾಡ್ಕೋಬೇಕು. ಟೋಟಲಾಗಿ 4 ಕಂಬ ಲೆಕ್ಕ ಬರುತ್ತೆ ನಮಗೆ. 4 ಕಂಬಗಳು. ಇವಾಗ 3 ಚೈನ್ಗಳನ್ನ ಹಾಕ್ಕೊಳ್ಳಿ. 3 ಚೈನ್ ಹಾಕಿದ್ಮೇಲೆ ಸೇಮ್ ಅದೇ 5 ಚೈನ್ ಗ್ಯಾಪ್ ಒಳಗಡೆಗೆ ಮತ್ತೆ ಟ್ರಿಪಲ್ ಕ್ರೋಶೆಟ್ ಕಂಬ 4 ಕಂಬಗಳು ಬರಬೇಕು. 4 ಕಂಬ ಬರುತ್ತೆ, 3 ಚೈನ್ ಬರುತ್ತೆ, ಮತ್ತು 4 ಕಂಬ ಬರುತ್ತೆ. ಸೇಮ್ 5 ಚೈನ್ ಗ್ಯಾಪ್ ಒಳಗಡೆಗೆ ಇದನ್ನು ಮಾಡ್ಕೋಬೇಕು. ಬಟ್ ಮಧ್ಯದಲ್ಲಿ 3 ಚೈನ್ ಗ್ಯಾಪ್ ಕೊಡಬೇಕು.
3 ಚೈನ್ ಕೊಟ್ಟರು ಓಕೆ, ನೀವು 4 ಚೈನ್ ಕೊಟ್ಟರು ಓಕೆನೆ, ಎಷ್ಟಾದರೂ ಮಾಡ್ಕೋಬೋದು. ನಾಲ್ಕು ಟ್ರಿಪಲ್ ಕ್ರೋಶೆಟ್ ಆದಮೇಲೆ 2 ಚೈನ್ಗಳನ್ನ ಹಾಕಬೇಕು. 2 ಚೈನ್ ಹಾಕಿ ನೆಕ್ಸ್ಟು 5 ಚೈನ್ ಗ್ಯಾಪ್ನ ಹಾಗೆ ಬಿಡಬೇಕು. ಖಾಲಿ ಬಿಟ್ಬಿಟ್ಟು ಅದ್ರ ಪಕ್ಕದ 5 ಚೈನ್ ಗ್ಯಾಪ್ ಒಳಗಡೆಗೆ ನಾವು ಮತ್ತೆ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಅಂದರೆ ಮಧ್ಯದಲ್ಲಿ 5 ಚೈನ್ ಗ್ಯಾಪು ಅದು ಹಾಗೇ ನಾವು ಗ್ಯಾಪ್ ಕೊಡಬೇಕು. ಮತ್ತು ಟ್ರಿಪಲ್ ಕ್ರೋಶೆಟ್ಟು 4 ಕಂಬಗಳನ್ನ ಮಾಡ್ಕೋಬೇಕು. 4 ಕಂಬಗಳು. ನಾಲ್ಕು ಕಂಬ ಮಾಡಿದ್ಮೇಲೆ 3 ಚೈನ್ ಹಾಕಬೇಕು. 3 ಹಾಕ್ಕೊಳ್ಳಿ ಅಥವಾ 4 ಹಾಕ್ಕೊಳ್ಳಿ, ನಿಮ್ಮ ಇಷ್ಟ, ಎಷ್ಟು ಹಾಕಿದ್ರೂ ನಡೆಯುತ್ತೆ. ಅದಾದಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆಟ್ಟು 4 ಕಂಬ. ನೀವು ಡಬಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು, ಟ್ರಿಪಲ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು, ಎರಡೂ ಮಾಡ್ಕೋಬೋದು. ನಾಲ್ಕು ಕಂಬ ಆದಮೇಲೆ ನಾವು 2 ಚೈನ್ಗಳನ್ನ ಹಾಕಬೇಕು. ಅದು ಮಧ್ಯದಲ್ಲಿ ಗ್ಯಾಪ್, ನಮಗೆ 5 ಚೈನ್ ಗ್ಯಾಪ್ನ ಬಿಡ್ತೀವಲ್ಲ ಮಧ್ಯದಲ್ಲೊಂದು, ಅದಕ್ಕೋಸ್ಕರ ಈ 2 ಚೈನ್ ಗ್ಯಾಪ್ ಕೊಟ್ಬಿಟ್ಟು ನೆಕ್ಸ್ಟ್ 3 ಸೆಕೆಂಡ್ 5 ಚೈನ್ ಗ್ಯಾಪ್ ಒಳಗಡೆಗೆ ನಾವು ಕಂಬ ಮಾಡ್ಕೊಳ್ಳೋದು. ಮಧ್ಯದಲ್ಲಿ ಒಂದೊಂದು 5 ಚೈನ್ ಗ್ಯಾಪ್ಗೆ ಬ್ಲ್ಯಾಕ್ ಬಿಟ್ಕೊಂಡು ಹೋಗಬೇಕು. ಇನ್ನು 5 ಚೈನ್ ಗ್ಯಾಪ್ ಒಳಗಡೆಗೆ ಕಂಬಗಳನ್ನ ಮಾಡ್ಕೊತಾ ಹೋಗಬೇಕು. ಸೊ ಇದೇ ರೀತಿ ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ತುಂಬ ಈಸಿ ಆಗಿದೆ, ಕನ್ಫ್ಯೂಷನ್ ಏನಿಲ್ಲ, ನೀವು ಆರಾಮಾಗಿ ಮಾಡ್ಕೊಬೋದು. 8 ಕಂಬಗಳು ಬರುತ್ತೆ. ಫಸ್ಟ್ 4 ಕಂಬ, ಆಮೇಲೆ 3 ಚೈನ್ ಗ್ಯಾಪು, ಮತ್ತೆ 4 ಕಂಬ. ಅದಾದಮೇಲೆ 2 ಚೈನ್ ಗ್ಯಾಪ್ ಬರುತ್ತೆ. ಮಧ್ಯದಲ್ಲಿ 5 ಚೈನ್ ಗ್ಯಾಪ್ನ ಬ್ಲ್ಯಾಂಕ್ ಕೊಡಬೇಕು. ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಗೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಎಂಡಿಂಗಲ್ಲಿ ನೋಡಿ 2 ಚೈನ್ ಹಾಕಿ ಸ್ವಲ್ಪ ಥ್ರೆಡ್ನ ಬಿಟ್ಟು ಥ್ರೆಡ್ನ ಕಟ್ ಮಾಡಿ ಅದನ್ನು ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಅದು ಲಾಕ್ ಆಗುತ್ತೆ. ಈ ರೀತಿಯಲ್ಲಿ ನಮಗೆ ಸೆಕೆಂಡ್ ಸ್ಟೆಪ್ಪು ಬರುತ್ತೆ. ಈಗ ಇದಕ್ಕೆ ಥರ್ಡ್ ಸ್ಟೆಪ್ಪು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಥ್ರೆಡ್ ಕಲರ್ ಚೇಂಜ್ ಮಾಡಿಕೊಂಡು ನೋಡಿ, ಥ್ರೆಡ್ನ ಸ್ಟಾರ್ಟಿಂಗು 3 ಚೈನ್ ಹಾಕಿದ್ರಿ ಎಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿಗೆ ಗಂಟು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದಾದಮೇಲೆ ಅದೇ ಪ್ಲೇಸಲ್ಲಿ ಒಂದು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ನೆಕ್ಸ್ಟು ಮಧ್ಯ 3 ಚೈನ್ ಗ್ಯಾಪ್ ಅಥವಾ 4 ಚೈನ್ ಗ್ಯಾಪ್ ಏನು ಕೊಟ್ಟಿರ್ತೀರಲ್ಲ, ಅಲ್ಲಿಗೆ ನಾವು ಟ್ರಿಪಲ್ ಕ್ರೋಶೆಟ್ ಆರ್ಚ್ನ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ರೀತಿನಲ್ಲಿ ನೀವು ಆರ್ಚ್ ಮಾಡುವಾಗ ಡಬಲ್ ಕ್ರೋಶೆಟ್ ಆದರೂ ಮಾಡ್ಬೋದು, ಟ್ರಿಪಲ್ ಕ್ರೋಶೆಟ್ ಆದರೂ ಮಾಡ್ಬೋದು, ನಿಮ್ಮ ಇಷ್ಟ. ಅದು 2 ಮಾಡಿದ್ರು ನಿಮಗೆ ಆರ್ಚು ಬಂದೇ ಬರುತ್ತೆ. ಮತ್ತು ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ಆ ಟ್ರಿಪಲ್ ಕ್ರೋಶೆಟ್ ಕಂಬದೊಳಗಡೆ ಆ 3 ಚೈನ್ ಅಥವಾ 4 ಚೈನ್ ಏನು ಹಾಕಿರ್ತೀರ ಅದರೊಳಗಡೆಗೆ ಕಂಬನ ಮಾಡ್ಕೊಳ್ತಾ ಹೋಗಬೇಕು. ಎಷ್ಟು ಕಂಬಗಳು ಇಡಿಸಿ ನಿಮಗೆ ಆರ್ಚ್ ಕಂಪ್ಲೀಟ್ ಆಗಬೇಕು, ಆರ್ಚು ಕರೆಕ್ಟಾಗಿ ನೆಕ್ಸ್ಟ್ಗೆ ರೀಚ್ ಆಗಬೇಕು, ಆ ಥರ ನೀವು ಕಂಬಗಳನ್ನ ಮಾಡ್ಕೋಬೇಕು. ಹಂಗಂತ ಹೆವಿಯಾಗಿ ಇಡಿಸುತ್ತೆ ಅಂತ ಎಷ್ಟು ಬೇಕಷ್ಟು ಮಾಡ್ಕೊಳಕ್ಕೆ ಹೋಗಬೇಡಿ. ಆರ್ಚು ರಿಂಕಲ್ಸ್ ಬರಬಾರ್ದು, ಕರೆಕ್ಟಾಗಿ ಆರ್ಚು ಕಂಪ್ಲೀಟಾಗಿ ಕುತ್ಕೋಬೇಕು. ಅಥವಾ ಅಂದರೆ ಫಾರ್ ಎಕ್ಸಾಂಪಲ್ 15 ಅಥವಾ ನಿಮಗೆ 16 ಕಂಬಗಳನ್ನ ಮಾಡಿಕೊಂಡಾಗ ನಿಮಗೆ ಆರ್ಚು ಫುಲ್ ಆಗುತ್ತೆ, ಫಿನಿಶ್ ಆಗುತ್ತೆ. ಸೊ ನೋಡ್ಕೊಳ್ಳಿ, 14 ಅಥವಾ 15 ಅಥವಾ 16 ಅಷ್ಟೇ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಡಿಸೈನ್ ಸರಿ ಬರಲ್ಲ, ಆರ್ಚು ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ನೀವು ಡಬಲ್ ಕ್ರೋಶೆಟ್ ಮಾಡೋದಾದರೆ 14 ಕಂಬ ಹಾಕಿದ್ರೇ ನಿಮಗೆ ಆರ್ಚ್ ಫಿನಿಶ್ ಆಗುತ್ತೆ. ಟ್ರಿಪಲ್ ಕ್ರೋಶೆಟಲ್ಲಿ ಸ್ವಲ್ಪ 16 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿವಾಗ ಇಲ್ಲಿ 16 ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿದೆ, ಚೆಕ್ ಮಾಡಿದೆ ಆರ್ಚ್ ಕರೆಕ್ಟಾಗಿ ಫಿನಿಶ್ ಆಗುತ್ತಾ ಅಂತ. ಅದು ಕರೆಕ್ಟಾಗಿ ಕೂತ್ಕೊಂಡಿಲ್ಲ, ಹಾಗಾಗಿ ಮತ್ತೆ 1-2 ಕಂಬಗಳನ್ನ ಮಾಡಿಕೊಂಡು ಈ ರೀತಿ ಆರ್ಚು ಫಿನಿಶ್ ಆಗೋ ಥರ ಮಾಡ್ಕೋಬೇಕು. ಕರೆಕ್ಟಾಗಿ ಅದು ರೀಚ್ ಆಗಬೇಕು.
ಎಳ್ದು ಕೂತ್ಕೊಳ್ಳೋ ಥರನೂ ಆಗಬಾರ್ದು. ಸೊ ಅದೆಲ್ಲ ನೋಡಿ ಮಾಡ್ಕೊಳ್ಳಿ. ನೋಡಿ ಇವಾಗ ಆರ್ಚು ಕರೆಕ್ಟಾಗಿ ಆ 2 ಚೈನ್ ಗ್ಯಾಪ್ಗೆ ರೀಚ್ ಆಗ್ತಾ ಇದೆ. ಯಾವುದೇ ರಿಂಕಲ್ಸ್ ಇಲ್ದಿರ ಕರೆಕ್ಟಾಗಿ ನೋಡಿ ಇದೆ, ಸ್ಟಿಫಾಗಿ ಕರೆಕ್ಟಾಗಿ ಬಂದಿದೆ. ಆ 2 ಚೈನ್ ಗ್ಯಾಪ್ ಒಳಗಡೆಗೆ ಮೊದಲು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಅದೇ ರೀತಿ ಮತ್ತೆ ಒಂದು 2 ಲಾಕ್ಗಳನ್ನ ಮಾಡ್ಕೊಳ್ಳೋಣ. ಟೋಟಲಾಗಿ 3 ಬಾರಿ ಆ 2 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಟ್ರಿಪಲ್ ಕ್ರೋಶೆಟ್ಟು 3 ಚೈನ್ ಗ್ಯಾಪ್ ಅಥವಾ 4 ಚೈನ್ ಗ್ಯಾಪ್ ಹಾಕಿರ್ತೀರಲ್ಲ ಅದರೊಳಗಡೆಗೆ ಮಾಡಬೇಕು. ಈಗ ಮೊದಲನೇ ಆರ್ಚು ನೀವು ಎಷ್ಟು ಕಂಬಗಳನ್ನ ಹಾಕ್ಕೊಂಡಿರ್ತೀರ ಅಷ್ಟೇ ಕಂಬಗಳಿಂದ ಇನ್ನೆಲ್ಲ ಆರ್ಚ್ಗಳನ್ನೂ ಮಾಡ್ಕೊಂಡು ಹೋಗಬೇಕು. ಸೊ ಇದೇ ರೀತಿಯಲ್ಲಿ ಎಲ್ಲ ಆರ್ಚು ಫಿನಿಶ್ ಮಾಡ್ಕೊಂಡು ಬರಬೇಕು. ಸೊ ಯಾವುದೇ ಬೀಡ್ಸ್ಗಳನ್ನು ಬಳಸಿಲ್ಲ ಮತ್ತು ಕುಚ್ಚುಗಳು ಫೋಲ್ಡ್ ಆಗುತ್ತೆ ಅಂತ ಅನ್ನೋರು, ಬೀಡ್ಸ್ ಹಾಳಾಗುತ್ತೆ ಅನ್ನೋರು ಖಂಡಿತವಾಗ್ಲೂ ಈ ಡಿಸೈನ್ನ ಅವರಿಗೆ ನೀವು ರೆಫರ್ ಮಾಡ್ಬೋದು. ಖಂಡಿತವಾಗ್ಲೂ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೂಪರಾಗಿ ಕಾಣಿಸುತ್ತೆ. ಒಂಥರ ಇದೇ ಟಸಲ್ಸ್ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ನೀವು 3 ಚೈನ್ ಗ್ಯಾಪಿಗೆ ಸ್ವಲ್ಪ ಕಡಿಮೆ ಎಳೆನಲ್ಲಿ ದಾರಗಳನ್ನ ತಗೊಂಡು ಕುಚ್ಚು ಬೇಕು ಅನ್ನೋರು ಕಟ್ಕೋಬೋದು, ಬೇಡ ಅನ್ನೋರು ಈಗೇನೆ ಡಿಸೈನ್ನ ಬಿಡ್ಬೋದು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿರೋವಂಥ ಡಿಸೈನು ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಲು ಮರಿಬೇಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.